ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ, ಬಟ್ ಕಾಲೇಜ್ ಲಿಸ್ಟ್ ಯಾವ ತರ ಮಾಡೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಮತ್ತೆ ಅವ್ರು ಕಾಲೇಜ್ ಲಿಸ್ಟ್ ಮಾಡಕ್ ರೆಡಿ ಇದ್ದಾರೆ, ಬಟ್ ಅವ್ರಿಗೆ ಒಂದು ಕರೆಕ್ಟ್ ಆಗಿರೋ ಒಂದು ವೇ ಗೊತ್ತಾಗ್ತಿಲ್ಲ ಯಾವ ತರ ಕಾಲೇಜ್ ಲಿಸ್ಟ್ ಮಾಡೋದಂತ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮಗೆ ಪಕ್ಕ ಇನ್ಫಾರ್ಮೇಶನ್ ಸಿಗುತ್ತೆ ಯಾವ ತರ ನಾವು ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡಬೇಕು ಅಂತ. ನೋಡಿ, ಕಾಲೇಜ್ ಲಿಸ್ಟ್ ಮಾಡೋದು ಏನಿಲ್ಲ, ನಿಮ್ ರ್ಯಾಂಕ್ ಎಷ್ಟೇ ಇರಲಿ, ನಿಮ್ದು ರ್ಯಾಂಕ್ 1000 ಇರಲಿ, 10,000 ಇರಲಿ, 1 lakh ಇರಲಿ, 2 lakh ಇರಲಿ, ಓಕೆನಾ, ವರಿ ಮಾಡ್ಕೊಳ್ಕೊಬೇಡಿ. ರ್ಯಾಂಕ್ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಕಾಲೇಜ್ ಲಿಸ್ಟ್ ನ ಕರೆಕ್ಟ್ ಮಾಡ್ಕೊಳ್ಳಿ, ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಪಕ್ಕ ಕರೆಕ್ಟ್ ಆಗಿರುವಂತ ಕಾಲೇಜ್ ಅಲಾಟ್ ಆದ್ರೆ ಆಗುತ್ತೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ, ನೆಕ್ಸ್ಟ್ ಇನ್ನ ಫಸ್ಟ್ ರೌಂಡ್ ಅಲ್ಲಿ. ಬಟ್ ನೀವು ಏನಾದ್ರೂ ಈ ಕಾಲೇಜ್ ಲಿಸ್ಟ್ ನ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟೇ ಅಲಾಟ್ ಆಗಲ್ಲ. ಬೇಕಾದ್ರೆ ಆಫ್ಟರ್ ನಿಮ್ಗೆ ಪ್ರತಿ ವರ್ಷ ತುಂಬಾ ವರ್ಷದಿಂದ ನೋಡ್ತಿದ್ವಿ, ಮಾರ್ಕ್ ರಿಸಲ್ಟ್ ಅಲ್ಲಿ ಎಷ್ಟೋ ಜನಕ್ಕೆ ಸೀಟೇ ಸಿಗಲ್ಲ. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಕಾಲೇಜ್ ಲಿಸ್ಟ್ ನ ಪ್ರಯಾರಿಟಿ ಆರ್ಡರ್ ಇಟ್ಟಿರಲ್ಲ, ಯಾವ್ದೋ ತರ ರ್ಯಾಂಡಮ್ ಕಾಲೇಜ್ ಲಿಸ್ಟ್ ನ ಹಾಕ್ತಾರೆ. ಅವ್ರಿಗೆ ರ್ಯಾಂಕ್ ಸಿಗಲ್ಲ ಅಂತಂದ್ರು ಜಸ್ಟ್ ಏನಂತಾರೆ, ಒಂದು 20-30 ಕಾಲೇಜಸ್ ಆಡ್ ಮಾಡ್ಬಿಟ್ಟು ಸೆಲೆಕ್ಟ್ ಆಗ್ತಾರೆ. ಬಟ್ ಈಗ ನಾ ಕಾಲೇಜ್ ಲಿಸ್ಟ್ ನ ಯಾವ ತರ ರೆಡಿ ಮಾಡ್ಬೇಕಂದು ಒಂದು ತುಂಬಾನೇ ಟಿಪ್ಸ್ ಕೊಡ್ತೀನಿ, ಟ್ರಿಕ್ಸ್ ಕೊಡ್ತೀನಿ. ಲಾಸ್ಟ್ ಫೈನಲ್ ಆಗಿ ನೋಡಿದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಕೆ ವೆಬ್ಸೈಟ್ ಅಲ್ಲಿ ಇದೀವಿ. ಈಗ ಕಾಲೇಜ್ ಲಿಸ್ಟ್ ನ ಇಲ್ಲಿ ಯಾವ ತರ ತಿಳ್ಕೊಂಡು ಮಾಡ್ಬೋದು ಅಂದ್ರೆ, ನಿಮಗೆ ಇಲ್ಲಿ ಕೆ ಬಾಟ್ ಅನ್ನ ಕಾಣಿಸುತ್ತಲ್ಲ, ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ರ್ಯಾಂಕ್ ಹಾಕ್ಬಿಟ್ಟು ಈ ಒಂದು ಕಾಲೇಜ್ ಸಿಗುತ್ತಾ ಅಂತಂದು ನೀವು ಚಾರ್ಟ್ ಮಾಡ್ಬಿಟ್ಟು ಜಸ್ಟ್ ಒಂದು ಕಾಲೇಜಸ್ ನ ಇಷ್ಟು ಕೇಳ್ಬೋದು ಅಷ್ಟೇ. ಇದು ಬಿಟ್ರೆ ಕೆ ಬಾಟ್ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಅಂದ್ರೆ ಲಾರ್ಜ್ ಡೇಟಾ ಸಿಕ್ಕಲ್ಲ, ಬಟ್ ನಿಮ್ಗೆ ಯೂಸ್ ಮಾಡ್ಕೊಳ್ಳಿ. ಇದು ತುಂಬಾನೇ ಫ್ರೀ ಆಗಿ ಮತ್ತೆ ಪ್ರತಿಯೊಬ್ಬರಿಗೂ ಅವೈಲಬಲ್ ಇರುವಂತದ್ದು. ಕೆ ಇದವರು ಇದು ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳ್ಬೋದು. ಇದ್ರ ಮುಖಾಂತರ ನೀವು ಕಾಲೇಜ್ ಲಿಸ್ಟ್ ಗೆ ಹೆಲ್ಪ್ ಆಗುತ್ತೆ, ಈ ಕಾಲೇಜ್ ಸಿಗ್ಬೋದಾ ಇಲ್ಲ ಅಂತ ಈ ತರ ಮಾಡ್ಕೊಂಡು. ಇನ್ನೊಂದ್ ಏನಂದ್ರೆ, ನೀವು ನಮ್ಮ ಒಂದು ಚಾನಲ್ ಫಾಲೋ ಮಾಡಿ, ನಿಮ್ದು ಇನ್ಸ್ಟಾಗ್ರಾಮ್ ನಮ್ದೇ ಆದಂತ ಒಂದು ಇನ್ಸ್ಟಾಗ್ರಾಮ್ ಕೂಡ ಇದೆ. ಇಲ್ಲಿ ಹೋಗಿ ನೋಡಿ, ನಿಮ್ಗೆ ಕಾಣಿಸ್ತಿದೆ ವರ್ಟಿಕಲ್ ಆಗಿ ಬರುತ್ತೆ. ಇಲ್ಲಿ ನಿಮ್ಗೆ ಕೆ ಅಪ್ಡೇಟ್ಸ್ 2026 ಅಂತ ನಿಮ್ಗೆ ಇಲ್ಲಿ ಎಲ್ಲಾ ಕಾಲೇಜ್ ಲಿಸ್ಟ್ ಗಳು ಸಿಗ್ತಾ ಹೋಗುತ್ತೆ. ಇದೇ ತರ ಪ್ರಯಾರಿಟಿ ಆರ್ಡರ್ ಇಟ್ಕೊಳ್ಳಿ. ನೋಡಿ, ನಿಮ್ಗೆ ಇಲ್ಲಿ ಅಗ್ರಿಕಲ್ಚರ್ದು ಹಾರ್ಟಿಕಲ್ಚರ್ದು ಕಟ್ ಆಫ್ ಬೇಕಾ, ಅದು ರೌಂಡ್ 3 ಇದೆ ಕೊಡ್ತಾ ಇದೀನಿ ನಾನು. ಅದು 2023, 24, 25 ಇದು ಕಂಪ್ಲೀಟ್ ಫ್ರೀ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ನೀವೇ ಹೋಗಿ ಏನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಕೊಂಡು ನೀವೇ ಲಿಸ್ಟ್ ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಒಂದೇ ಅಲ್ಲ, AML GM ಕ್ಯಾಟಗರಿ ಸಿಗುತ್ತೆ. ಬರೀ ಒಂದಿಷ್ಟು ಕಾಲೇಜಸ್ ಆಲ್ಮೋಸ್ಟ್ 70 ಕಾಲೇಜ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇನ್ನು ಸಾಕಷ್ಟು ಕಾಲೇಜ್ ಬಂದ್ರೆ ನೆಕ್ಸ್ಟ್ ನಿಮಗೆ BPT ಸಿಗುತ್ತೆ, ನೆಕ್ಸ್ಟ್ ಮೆಡಿಕಲ್ ಸಿಗುತ್ತೆ. ಇನ್ನು ಸಾಕಷ್ಟು ಕಾಲೇಜಸ್ ನ ಹಾಕ್ತಿವಿ, ಬಟ್ ಈ ಸದ್ಯಕ್ಕೆ ನೋಡ್ಕೊಳ್ಳಿ, ಓಕೆ, ನಿಮ್ಗೆ ಎಷ್ಟಿದೆ ಅಷ್ಟು. ಮತ್ತೆ ಇನ್ನು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ ನಿಮಗೆ, ಫಸ್ಟ್ ಈ ಒಂದು ಕಾಲೇಜಸ್ ನ ನಿಮಗೆ ಫ್ರೀ ಆಗಿ ಅವೈಲಬಲ್ ಇರುತ್ತೆ. ಈ ಒಂದು ಚಾನಲ್ ನ ಫಾಲೋ ಮಾಡ್ಕೊಂಡು, ಅದೇ ಈ ಒಂದು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಂಡು ನೀವು ಕೂಡ ಹೋಗಿ ಕಾಲೇಜ್ ಲಿಸ್ಟ್ ನ ನೋಡ್ಕೋಬಹುದಾಗಿರುತ್ತೆ. ಓಕೆ, ಇದನ್ನೆಲ್ಲ ಬಿಟ್ಟು ಈಗ ನಾವು ಕಾಲೇಜ್ ಲಿಸ್ಟ್ ನ ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮ್ದು ರ್ಯಾಂಕ್ ಈಗ ಎಕ್ಸಾಂಪಲ್ 20,000 ಇದೆ ಅಂದ್ರೆ, ನೀವು ಸ್ಟಾರ್ಟಿಂಗ್ ಏನಿದು 5,000, 2,000, 3,000 ಈ ತರ ಏನ್ ಕಾಲೇಜಸ್ ಬರ್ತವೆ ನಿಮ್ಗೆ, RV ಕಾಲೇಜ್, MS ಇದೇ ತರ ಫಸ್ಟ್ ಟಫ್ ಇರೋದ ಕೊಡಿ. ನೆಕ್ಸ್ಟ್ ಮಾಡ್ರೇಟ್ ಅಂದ್ರೆ ಇದು ನನಗೆ ಸಿಗಬಹುದಂತ ಚಾನ್ಸಸ್ ಇದೆ, ಲಾಸ್ಟ್ ರೌಂಡ್ ವರ್ಗು ಇಲ್ಲ ಫಸ್ಟ್ ರೌಂಡ್ ವರ್ಗು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಿಗೋ ಚಾನ್ಸ್ ಇದೆ. ನೆಕ್ಸ್ಟ್ 100% ಸಿಕ್ಕೇ ಸಿಗುತ್ತೆ. ಇದನ್ನ ನೀವು ಆಡ್ ಮಾಡಲೇಬೇಕಾಗಿರುತ್ತೆ. ಯಾಕಂದ್ರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಡಿಮೋಟಿವೇಟ್ ಆಗ್ತೀರಾ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಕೇದವರು ತುಂಬಾನೇ ಚೇಂಜಸ್ ಮಾಡ್ಬಿಡ್ತಾರೆ, ಸಡನ್ ಆಗಿ ಮಾಡ್ತಾರೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಕಾಲೇಜಸ್ ನ ಆಡ್ ಮಾಡಕ್ಕೆ ಕೊಡೋದಿಲ್ಲ. ಆ ತರ ಚೇಂಜಸ್ ಆಗ್ಬಿಡ್ತು, ಆ ತರ ಅಪ್ಡೇಟ್ಸ್ ಬಂದ್ರೆ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಬರೀ ಇಲ್ಲಿ ಕಾಲೇಜಸ್ 10 ಕಾಲೇಜಸ್ ಆಡ್ ಮಾಡಿರ್ತೀರಾ. ನೆಕ್ಸ್ಟ್ ನಿಮ್ಗೆ ಏನು ಹೋಗ್ತೀರಾ, ನೆಕ್ಸ್ಟ್ ಆ ಒಂದು 10 ಕಾಲೇಜಸ್ ಅಲ್ಲೇ ನೀವು ಏನ್ ಮಾಡಬೇಕು, ನೆಕ್ಸ್ಟ್ ರೌಂಡ್ ಥರ್ಡ್ ರೌಂಡ್ ವರ್ಗು ಹೋಗ್ಬೇಕಾಗುತ್ತೆ. ಸಾಧ್ಯ ಆದಷ್ಟು, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಸಾಧ್ಯ ಆದಷ್ಟು ಕಾಲೇಜಸ್ ನ ಆಡ್ ಮಾಡಿ. ಕಾಲೇಜ್ ಲಿಸ್ಟ್ ನ ಮಾಡಕ್ಕೆ ಇಷ್ಟು 2 ಹೇಳಿದೀನಿ. ಇನ್ನೊಂದು ಮೂರನೇದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ತರ ನಿಮ್ಗೆ ಪ್ಲಾಟ್ಫಾರ್ಮ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಈಗ ನೀವು ವಿದ್ಯಾರಿ ಅಂತ ವೆಬ್ಸೈಟ್ ಅಲ್ಲಿ ನೀವು ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ವಿದ್ಯಾರಿ ವೆಬ್ಸೈಟ್ ಅಲ್ಲಿ ಯಾವ ತರ ಒಂದು ಅಂದ್ರೆ vidyari.com/ ಅಂತ KCT ಅಂತ, ಇಲ್ಲಾಂದ್ರೆ ಈ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೀವು ಸರ್ಚ್ ಮಾಡಿ. ಇಲ್ಲಿ ಯಾವ ತರ ಸಿಗುತ್ತೆ ಅಂದ್ರೆ, ನಿಮ್ಮ ಒಂದು ಕ್ಯಾಟಗರಿ ಈಗ ಎಕ್ಸಾಂಪಲ್ ಇರ್ತಾನೆ, ಏನ್ ಮಾಡ್ತಾರೆ 3B ಅಂದ್ರೆ ಕ್ಯಾಟಗರಿ ಇರ್ತಾನೆ. 3B ಕನ್ನಡದು ಐತೆ, 3B ರೂರಲ್ ಐತೆ, ಮತ್ತೆ ಜನರಲ್ ಮೆರಿಟ್ ಎಲ್ಲ ಸೀಟ್ ಸಿಗುತ್ತೆ. 3 ಸೀಟ್ ಸಿಗುತ್ತೆ ಅಂದ್ರೆ 3 ಕ್ಯಾಟಗರಿಲಿ ಅವನು ಕಾಲೇಜ್ ನ ಲಿಸ್ಟ್ ಮಾಡಬಹುದು, ಲಿಸ್ಟ್ ಮಾಡ್ಬೇಕಾಗಿರುತ್ತೆ. ಮತ್ತೆ SC ಕ್ಯಾಟಗರಿ ಅವನಿಗೆ SC ರೂರಲ್ ಇರುತ್ತೆ, SC ಅಲ್ಲ ಮತ್ತೆ SC ಒಳಗಡೆ ಹೈದರಾಬಾದ್ ಕರ್ನಾಟಕ ಇರುತ್ತೆ, ಮತ್ತೆ SC ಕನ್ನಡ, ಅವ್ನು SC ಮತ್ತು ಕನ್ನಡ ಮೀಡಿಯಂ ಇರ್ತಾನೆ. ಈ ತರ ರಿಸರ್ವೇಶನ್ ಸಾಕಷ್ಟು ಇರ್ತಾರೆ. ಬರೀ SC ಅಂತ ಹೇಳ್ತಿಲ್ಲ, ಸಾಕಷ್ಟು ಈ ತರ ಒಂದು ಕ್ಯಾಟಗರಿ ಇದ್ರು. ಆಮೇಲೆ ಮಲ್ಟಿಪಲ್ ಕೋರ್ಸಸ್, ಒಬ್ರು ಏನ್ ಮಾಡ್ಕೋತಾರೆ, ಬರೀ CS ಅಷ್ಟಲ್ಲ, ಅಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಕಂಪ್ಯೂಟರ್ ಸೈನ್ಸ್, ಸ್ವಲ್ಪ ಜನ EC, ಈ ತರ ಮಲ್ಟಿಪಲ್ ಕೋರ್ಸಸ್. ಜಸ್ಟ್ ನಾನು ಇಂಜಿನಿಯರಿಂಗ್ ಹೇಳ್ತಿದ್ದೀನಿ, ಅಗ್ರಿಕಲ್ಚರ್ ಆಯ್ತು, ವೆಟರ್ನರಿ ಆಯ್ತು, B.Pharm ಆಯ್ತು, D.Pharm ಆಯ್ತು, BSc ನರ್ಸಿಂಗ್, ಈ ತರ ಇಲ್ಲಿ ಏನೇ ಕಾಣಿಸಿದೆ ಎಲ್ಲಾ ಕೋರ್ಸಸ್ ವಿತ್ ಕಾಲೇಜ್ ಕೋಡ್. ಆಪ್ಷನ್ ಎಂಟ್ರಿ ಮಾಡಕ್ಕೆ ಏನ್ ತೊಂದರೆ ಆಗ್ತಿದೆ ಅಂದ್ರೆ, ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕಾಲೇಜ್ ಕೋಡ್ ಕೂಡ ಏನಾಗ್ತಿದೆ, ಕಷ್ಟ ಆಗ್ತಿದೆ ಅವ್ರು ಹುಡುಕ್ಬೇಕಾದ್ರೆ. ಸೇಮ್ ಕಾಲೇಜಸ್ ನೇಮ್ಸ್ 2-3 ಟೈಮ್ಸ್ ರಿಪೀಟ್ ಆಗ್ಬಿಡುತ್ತೆ. ಈ ತರ ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಅಂದ್ರೆ, ಈಗ ನಾ ಜಸ್ಟ್ ಅಪ್ಡೇಟ್ ಮಾಡಿರೋ ವೆಬ್ಸೈಟ್ ಇದೆ. ನಿಮ್ಮ ಒಂದು ಕಾಲೇಜ್ ರ್ಯಾಂಕ್ ಹಾಕೊಳ್ಳಿ, ಮತ್ತೆ ನಿಮ್ಗೆ ಏನು ಕ್ಯಾಟಗರಿ ನೋಡಿ ಕಾಣಿಸ್ತಿದಿಲ್ಲ, ಕ್ಯಾಟಗರಿ ಎಷ್ಟದು ಸೆಲೆಕ್ಟ್ ಮಾಡ್ಕೋಬಹುದು. ಬೇಸ್ಡ್ ನೀವು ಎಷ್ಟು ಸೆಲೆಕ್ಟ್ ಮಾಡಿರ್ತಾರೆ ಅಷ್ಟೊಂದು ಸ್ವಲ್ಪ ಚಾರ್ಜ್ ಆಗುತ್ತೆ. ಚಾರ್ಜ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಲೀಸ್ಟ್ ಮಾಡ್ಕೊಂಡು ನೀವೇನಾದ್ರೂ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ನನಗೆ ಈ ಕಾಲೇಜ್ ಸಿಗ್ಬೋದು. ನೀವು ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡಿರ್ತೀರಾ. ಮತ್ತೆ ಇದರಲ್ಲೂ ನೀವು
ಚೇಂಜಸ್ ಮಾಡ್ಬೋದು. ಈಗ ಆಪ್ಷನ್ ಈ ಒಂದು PDF ಡೌನ್ಲೋಡ್ ಆದ್ಮೇಲೆ ನಿಮಗೆ ಯಾವ ತರ ಬೇಕು ಫ್ಲೆಕ್ಸಿಬಲ್ ಆಗಿ ಹೋಗಿ ನಿಮ್ಮ ಒಂದು ಕಾಲೇಜ್ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ. ಓಕೆನಾ, ಇದಿಷ್ಟು ಈಗ ಬಂದಿರೋ ಕಾಲೇಜ್ ಲಿಸ್ಟ್ ನ ಯಾವ ತರ ಮಾಡ್ಕೋಬೇಕಿತ್ತು ಅಂತ ಅನ್ನೋಕೆ ನಾನು ಪ್ರತಿಯೊಂದು ಹೇಳಿದ್ದೀನಿ. ನಿಮ್ಮ ಒಂದು ಮಲ್ಟಿಪಲ್ ಕೋರ್ಸಸ್ ಆಯ್ತು, ಮತ್ತೆ ಮಲ್ಟಿಪಲ್ ಕ್ಯಾಟಗರಿ ಆಯ್ತು, ಮತ್ತೆ ನಿಮ್ಮ ಒಂದು ರ್ಯಾಂಕ್ ನ ಹಾಕೊಂಡು ನೀವು ಕಾಲೇಜ್ ಲಿಸ್ಟ್ ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಸ್ವಲ್ಪ ಸ್ಟೂಡೆಂಟ್ಸ್ ಹೇಳ್ತಾರೆ ನಂಗೆ ಫ್ರೀ ಬೇಕು, ಯಾಕಂದ್ರೆ ಅಷ್ಟೊಂದು ಅಪ್ಲೋಡ್ ಮಾಡಕ್ಕೆ ಟೈಮ್ ಇಲ್ಲ ನನಗೆ ಅಂತಾರೆ ಹೇಳಿದ್ರೆ, ನೀವೇನ್ ಮಾಡ್ಬೇಕಾಗುತ್ತಂದ್ರೆ ನೀವೇನಿಲ್ಲ, ಸಿಂಪಲ್ ಆಗಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲೋಗ್ಬಿಟ್ಟು ನೀವೇನ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಯಾಕಂದ್ರೆ ನೋಡಿಲಿ, ಈಗ AML ನೀವು ಏನ್ ಮಾಡಬೇಕು, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟಿದೆ ಕಾಲೇಜಸ್ ಅಲ್ಲಿ. ನಿಮಗೆ ಆಲ್ಮೋಸ್ಟ್ 70 ಕಾಲೇಜಸ್, BPT ಎಲ್ಲಾ ಕೋರ್ಸಸ್ ಏನಾಗ್ತಿದ್ವಿ ಕಟ್ ಆಫ್ ನಾವು ಸ್ಟೂಡೆಂಟ್ಸ್ ಗೋಸ್ಕರ ಫ್ರೀ ಆಗ್ತಿದ್ವಿ. ಇದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ, ಬಟ್ ಮ್ಯಾನ್ಯುಯಲಿ ನೀವು ಒಂದ್ ಕಡೆ ಬರ್ದಿಕೋಬೇಕಾಗಿರುತ್ತೆ. ಇಲ್ಲಾಂದ್ರೆ ಇದರಲ್ಲಿ ನೋಡ್ಕೊಂಡು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕಾಲೇಜಸ್ ನ ಆಡ್ ಮಾಡಬೇಕಾಗಿರುತ್ತೆ. ಓಕೆನಾ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ಸ್ ಆದ್ರೆ ಸಿಕ್ತು ನಿಮಗೆ. ಓಕೆನಾ, ಓಕೆ ದೆನ್ ಇವಾಗ ಇದು ಪೂರ್ತಿ ಅಕೌಂಟ್ ಕೂಡ ವೆರಿಫೈಡ್ ಆಗಿದೆ, ಬ್ಲೂ ಟಿಕ್ ಕೂಡ ಕಾಣಿಸುತ್ತೆ ನಿಮಗೆ. ಓಕೆ, ಎನಿವೇ ಇನ್ನು ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಏನೋ ಡೌಟ್ಸ್ ಇದ್ರು ಅಂತ ಹೇಳ್ತಾ. ಸಿಗೋಣ ನೆಕ್ಸ್ಟ್ ಮುಂದೆ ನೋಡಿದ್ರೆ ಟೇಕ್ ಕೇರ್, ಟಾಟಾ, ಬಾಯ್.